ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ಧಾರವಾಡದಲ್ಲಿರುವ ಗಾಂಧಿನಗರದಲ್ಲಿ V2 ಅನ್ನೋ ಶಾಪಿಂಗ್ ಮಾಲ್ಗೆ ಬಂದಿದ್ದೀವಿ. ಏನೆಲ್ಲ ಆಫರ್ ಇದೆ ಅಂತ ನೋಡ್ಕೊಂಬರೋಣ. ನಿಮಗೂ ಸಹ ತೋರಿಸ್ತೀನಿ, ಬನ್ನಿ. ಇಲ್ಲಿ V2 ಅನ್ನೋದು ಕೆಳಗಿದೆ. V2 ಶಾಪಿಂಗ್ ಮಾಲು ಕೆಳಗಿದೆ. ಮೇಲೆ ಇನ್ನೊಂದು ಬೇರೆ ಶಾಪಿಂಗ್ ಮಾಲ್ ಇದೆ. ಅದು 2 ಫ್ಲೋರ್ ಸಪ್ರೇಟ್ ಇದೆ. ಇದಿಷ್ಟೇ V2 ಶಾಪಿಂಗ್ ಮಾಲ್ ಈಗ ತೋರಿಸ್ತಾ ಇದ್ದೀನಿ ಅಲ್ವಾ, ಅದಷ್ಟು ಸಹ ಇದು ಕೆಳಗಿರೋದು ಗ್ರೌಂಡ್ ಫ್ಲೋರ್ನಲ್ಲಿ. ಇದು V2 ಶಾಪಿಂಗ್ ಮಾಲು. ಇಲ್ಲಿ ಕೆಲವೊಂದು ಬಟ್ಟೆಗಳು ಆಫರ್ನಲ್ಲಿದೆ ಅಂತ ಹೇಳಿದ್ರು, ಹಾಗಾಗಿ ಒಂದು ಸರಿ ನೋಡ್ಕೊಂಡು ಹೋಗೋಣ ಏನೆಲ್ಲ ಆಫರ್ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರು ನನ್ನ ವಿಡಿಯೋ ನೋಡ್ತಾಯಿರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಏನೆಲ್ಲ ಆಫರ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫಸ್ಟಿಗೆ ಬಂದಷ್ಟು ಬಿಲ್ಲಿಂಗ್ ಕೌಂಟ್ರ್ ಇದೆ. ಬಿಲ್ಲಿಂಗ್ ಕೌಂಟ್ರ್ ಆದಮೇಲೆ ಇಲ್ಲಿ ನಿಮಗೆ ಫ್ರಂಟಲ್ಲಿ ಬಂದರೆ ಏನೆಲ್ಲ ಆಫರ್ ಇದೆ ಅದನ್ನು ಡಿಸ್ಪ್ಲೇ ಮಾಡಿರ್ತಾರೆ. ಇಲ್ಲಿ ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಮತ್ತು ಸಣ್ಣ ಸಣ್ಣ ಮಕ್ಕಳಿಗಾಗಿರ್ಬೋದು ಎಲ್ಲ ರೀತಿಯ ಬಟ್ಟೆಗಳು ಸಹ ಇಲ್ಲಿ ಸಿಗುತ್ತೆ. ಇಲ್ಲಿ ಸುಮಾರಷ್ಟು ವೆರೈಟೀಸ್ ಡ್ರೆಸ್ಗಳು ಮಕ್ಕಳಿಗಾಗಿರ್ಬೋದು, ಲೇಡೀಸಿಗಾಗಿರ್ಬೋದು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ವೆರೈಟೀಸ್ ಡ್ರೆಸ್ಗಳಿದೆ, ಬಟ್ ರೇಟು ಸಹ ಅದೇ ರೀತಿ ಇದೆ. ಒಂದೊಂದು ಡ್ರೆಸ್ಸಿಗೂ ಸಹ ತುಂಬಾ ರೇಟ್ ಇದೆ. ಇಲ್ಲಿ ನೋಡಿ, ಚಿನ್ನಿನೂ ಸಹ ನಾವೇನು ನೋಡ್ತೀವಿ, ಏನು ತೊಗೊತೀವಿ ಅದೇ ರೀತಿಯೇ ಅವಳು ಸಹ ಮಾಡ್ತಾ ಇದ್ದಾಳೆ. ಬನ್ನಿ, ಇಲ್ಲಿ ಎಷ್ಟು ಮಕ್ಕಳ ಡ್ರೆಸ್ಗಳು ಎಷ್ಟು ಚೆನ್ನಾಗಿದೆ, ಯಾವ ರೀತಿ ವೆರೈಟೀಸ್ಗಳು ತುಂಬಾ ಚೆನ್ನಾಗಿದೆ. ಹೊರಗೆ ಹೋಗೋಕ್ಕಿಂತ ಹೊರಗಡೆ ಬೇರೆ ಕಡೆ ಲೋಕಲಲ್ಲಿ ಹುಡ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದು ಹುಡುಕಿದ್ರೆ ಇನ್ನೂ ಬೆಟರ್ ಅಂತಲೇ ಹೇಳ್ಬೋದು. ಬಟ್ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋದಷ್ಟೇ. ಇಲ್ಲಿ ಕೆಲವೊಂದು 6 ತಿಂಗಳು ಮಕ್ಕಳಿಗಾಗಿರ್ಬೋದು, ಒಂದು 6 ತಿಂಗಳು ಮಕ್ಕಳಿಗೆ ಇಲ್ಲಿ ಡ್ರೆಸ್ಗಳನ್ನು ನೋಡಿದ್ವಿ ನಾವು. ಏನಿಲ್ಲ ಅಂತೇಳಿದ್ರು 450ರಿಂದ 500ವರೆಗೂ ರೇಟ್ ಇದೆ ಇಲ್ಲಿ ಸ್ಟಾರ್ಟಿಂಗ್ಗೆ. ತುಂಬಾ ರೇಟ್ ಇದೆ. ಬಟ್ ಇಲ್ಲಿ ರೆಗ್ಯುಲರ್ ತೊಗೊಳೋರಿಗೆ ಏನೂ ಅನಿಸೋದಿಲ್ಲ. ನಾವು ಅಪರೂಪಕ್ಕೆ ಬಂದು ನೋಡ್ತೀವಲ್ವ, ನಮಗೆ ಸ್ವಲ್ಪ ರೇಟ್ ಅಂತ ಅನಿಸುತ್ತೆ. ನೋಡಿ, ಇದು ಸಿಂಪಲ್ ಆಗಿದೆ, 350 ಇದೆ ಅದ್ರ ಫ್ರಾಕಿಗೆ. ಬಟ್ ಹೊರಗೆಲ್ಲ ಇಷ್ಟಕ್ಕೆ ಸಿಗೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅದಾದ ಮೇಲೆ ನಾವು ಚಿನ್ನಿಗೆ ಒಂದು ಜೊತೆ ಡ್ರೆಸ್ಸನ್ನು ತೊಗೊಂಡ್ವಿ. ಜೀನ್ಸ್ ಚಡ್ಡಿ ಮತ್ತು ಟಾಪ್ಗಳನ್ನು ತೊಗೊಂಡ್ವಿ. ಇಲ್ಲಿ ನೋಡಿ, ಒಂದು ಟಾಪು 450 ಇದೆ. ಇದು ನೋಡ್ಲಿಕ್ಕೆ ಚೆನ್ನಾಗಿದೆ, ಬಟ್ ಹೊರಗೆ ಹುಡುಕ್ತೀನಿ ಅಂದರೆ ಈ ಥರ ಸಿಗೋದಿಲ್ಲ. ಬಟ್ ಮಾಲ್ಗಳಲ್ಲಿ ಸಿಗುತ್ತೆ, ಈ ರೀತಿಯಲ್ಲಿ ಸಿಗುತ್ತೆ, ಆರಾಮಾಗಿ ಹುಡುಕ್ಬೋದು. ಇಲ್ಲಿ ನಾನು ಸಹ ಡ್ರೆಸ್ಗಳನ್ನು ತೊಗೊಂಡೆ. ಅದಾದ ಮೇಲೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟು ನಮಗೆ ಎಕ್ಸ್ಚೇಂಜ್ ಇದೆ ಅಂತ ಹೇಳಿದರು. ನಾವು ನೆಕ್ಸ್ಟ್ ಡೇ ಬಂದುಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಲಿಕ್ಕೆ ಬಂದ್ವಿ. ಬಟ್ ಸ್ಯಾಟರ್ಡೆ ಸಂಡೇ ಆಗೋದಿಲ್ಲ ಅಂತ ಹೇಳಿದ್ರು. ಮತ್ತು ಅವತ್ತಿನ ದಿನ ರಿಟರ್ನ್ ಹೋದ್ವಿ. ಮತ್ತು ನಾವು ಮಂಡೇ ಬಂದ್ವಿ. ಮಂಡೇ ಈವ್ನಿಂಗು ನಮ್ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದರು. ಅದಾದಮೇಲೆ ಮತ್ತೆ ಬಂದು ಇಲ್ಲಿ ನಾವು ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದು ಮತ್ತು ಸಂಜೆ ಹೊತ್ತು ಆಗೋದಿಲ್ಲ ಅಂತೇಳಿ ಸ್ವಲ್ಪ ಸಮಸ್ಯೆ ಆಯಿತು. ಅದಾದ ಮೇಲೆ ಇಲ್ಲಿ ವರ್ಕ್ ಮಾಡೋ ಅಣ್ಣಂದ್ರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಟ್ರು. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಚೆನ್ನಾಗಿದೆ. ಬಟ್ ಮ್ಯಾನೇಜರ್ಗೆ ಸ್ವಲ್ಪ ಕನ್ನಡ ಬರೋದಿಲ್ಲ, ಅವ್ರು ಹಿಂದಿಯಲ್ಲೇ ಮಾತಾಡ್ತಾರೆ. ಹಾಗಾಗಿ ಸ್ವಲ್ಪ ನಮಗೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಯಾಕಂದರೆ ಮ್ಯಾನೇಜರ್ ಹತ್ರ ಡೈರೆಕ್ಟ್ ನಮಗೆ ಹಿಂದಿ ಬರೋರಾದರೆ ಡೈರೆಕ್ಟ್ ಮಾತಾಡ್ತಾರೆ, ನಮಗೆ ಹಿಂದಿ ಬರಲ್ಲಲ್ವ, ಹಾಗಾಗಿ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಲ್ಲಿರೋ ವರ್ಕ್ ಮಾಡೋ ಹುಡುಗರು ಚೆನ್ನಾಗಿ ಹೆಲ್ಪ್ ಮಾಡಿದರು. ನೋಡಿ, ಇಲ್ಲಿ ಅವರಪ್ಪ ಚಿನ್ನಿಗೆ ಡ್ರೆಸ್ ತೊಗೊತಿದ್ದಾರೆ. ಆಲ್ಮೋಸ್ಟ್ ಅವರು ವೈಟ್ ಕಲರೇ ಜಾಸ್ತಿ ಇಷ್ಟಪಡ್ತಾರೆ. ನಾನು ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದಾರಲ್ವ, ಅದನ್ನು ಒಂದು ಟಿ ಶರ್ಟು, ಒಂದು ಜೀನ್ಸ್ ಚಡ್ಡಿನ ತೊಗೊಂಡ್ವಿ. ಅದಾದಮೇಲೆ ಚಿನ್ನಿಗೆ ಒಂದು ಛತ್ರಿ ಇರಲಿ ಸಿಂಪಲ್ಲಾಗಿ ಮನೇಲಿ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಚಿನ್ನಿಗೆ ಈ ಶಾಪಿಂಗ್ ಮಾಲಲ್ಲಿ ಎಷ್ಟು ಜನ ಫ್ರೆಂಡ್ಸ್ಗಳು ಸಿಗ್ತಾರೆ ಅಂತ ಲೆಕ್ಕ ಮಾಡ್ಕೊಳ್ಳಿ. ಲೆಕ್ಕ ಮಾಡಿ ಕಮೆಂಟ್ ಮಾಡಿ ನನಗೆ ಎಷ್ಟು ಜನ ಇಲ್ಲಿ ಸಿಕ್ಕಿ ಅವಳು ಮಾತಾಡಿಸಿದ್ಲು ಫ್ರೆಂಡ್ಸ್ಗಳನ್ನು ಅಂತ ಹೇಳ್ಬಿಟ್ಟು. ನೋಡಿ, ಈ ಛತ್ರಿ ತೊಗೊಂಡೋಗ್ತಿರೋದು. ಈ ಛತ್ರಿನ ಒಂದು ತೊಗೊಂಡ್ವಿ ನಾವು. ಮನೇಲಿ ಆಟ ಆಡಲಿಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲಾರು ಹೊರಗೆ ಹೋದರೆ ಅವಳಿಗೂ ಸಹ ಇದಾಗುತ್ತೆ. ಇದು ಸೆಕೆಂಡ್ ಒಂದು ಬೇಬಿ, ಚಿನ್ನಿ ಫ್ರೆಂಡು. ಹಾಗೆ ಯಾರ್ಯಾರು ಸಿಗ್ತಾರೆ ಎಲ್ಲರೂ ಫ್ರೆಂಡು ಚಿನ್ನಿಗೆ. ಬಟ್ ಅವಳು ಮಾತಾಡ್ಸ್ಲಿಕ್ಕೆ ಹೋಗ್ತಿದ್ದಾಳೆ, ಬಟ್ ಪಾಪು ಓಡೋಗ್ಬಿಡ್ತು, ಮಾತಾಡಿಸ್ಲಿಲ್ಲ. ಅವಳಿಗೆ ಸಣ್ಣ ಮಕ್ಕಳಂದ್ರೆ ಭಾಳನೇ ಇಷ್ಟ. ಅವ್ರ ಹತ್ರ ಮಾತಾಡಬೇಕು, ಅವರಿಗೆ ಮುದ್ದು ಮಾಡಬೇಕು, ಅವ್ರನ್ನ ಮುಟ್ಟಬೇಕು ಅಂದರೆ ಭಾಳನೇ ಖುಷಿ ಪಡ್ತಾಳೆ ಚಿನ್ನಿ. ಹಾಗಾಗಿ ಮಕ್ಕಳುಗಳನ್ನ ಕಂಡ್ರೆ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಅವಳಿಗೆ. ಅದಾದಮೇಲೆ ಚಿನ್ನ ಹುಡುಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲೂ ಇತ್ತಿಲ್ಲ, ಇಲ್ಲಿ ಎಲ್ಲೋ ಹೋಗಿದ್ದಾಳೆ ಪಾಪಿಟ್ ಹತ್ರ, ಏನೇನೋ ತೊಗೊಂಬರ್ತಾ ಇದ್ದಾಳೆ. ಬಟ್ ಅಲ್ಲೇನೋ ಅನ್ನಲ್ಲ, ಅದೊಂದು ಇದು. ಇಲ್ಲಿ ನಾನು ಅಕ್ಕನ ಮಗಳಿಗೆ ಲಾಸ್ಟ್ ಟೈಮು ಔಟ್ಸೈಡು ನಾನು ತುಂಬಾ ಜೀನ್ಸ್ ಚಡ್ಡಿಗಳನ್ನು ಹುಡುಕಿದ್ದೆ. ಅವಳಿಗೆ ಸ್ವಲ್ಪ ಸೊಂಟ ದೊಡ್ಡದಿರೋದ್ರಿಂದ ಸ್ವಲ್ಪ ಅವಳಿಗೆ ದೊಡ್ಡದು ಬೇಕಾಗಿತ್ತು. ಬಟ್ ನಮಗೆ ಅಲ್ಲಿ ಸಿಗಲಿಲ್ಲ. ಬಟ್ ಇಲ್ಲಿ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್ ಬಂದಾಗ ಸೋನಿನ ಕರ್ಕೊಂಬರ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಥರದ ನೈಲ್ ಪಾಲಿಶ್ ಆಗಿರ್ಬೋದು, ಛತ್ರಿಗಳಾಗಿರ್ಬೋದು, ಪರ್ಫ್ಯೂಮ್ಗಳಾಗಿರ್ಬೋದು ಇಲ್ಲಿ ಬಿಲ್ಲಿಂಗ್ ಕೌಂಟ್ರ್ ಪಕ್ಕದಲ್ಲೇ ಸಹ ಇಟ್ಟಿದ್ದಾರೆ. ಪ್ರತಿಯೊಂದು ಎಲ್ಲ ಸಿಗೋದು. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಡಿಸ್ಪ್ಲೇ, ಇಲ್ಲಿ ಇದು ಡಿಸ್ಕೌಂಟಿಂದು.
ಇದೇನು ಡಿಸ್ಕೌಂಟಿಂದ ತೋರಿಸ್ತಿದ್ದಾರೆ ನೋಡಿ, ಅದು ಒಂದು ಡ್ರೆಸ್ ಮೇಲೆ 600 ರೂಪಾಯಿ ಇದೆ. ಡಿಸ್ಕೌಂಟ್ ಪ್ರೈಸ್ ಬಂದುಬಿಟ್ಟು ನಿಮಗೆ 400 ರೂಪಿ. ಇಲ್ಲಿ ಹುಡುಗರಿಗೂ ಸಹ ಎಲ್ಲ ಥರದ ಗಂಡು ಮಕ್ಕಳಿಗೂ ಇಲ್ಲಿ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಫಾರ್ಮಲ್ ಆಗಿರ್ಬೋದು, ಟಿ ಶರ್ಟ್ಗಳಾಗಿರ್ಬೋದು, ಪ್ರತಿಯೊಂದು ಸಹ ಇಲ್ಲಿ ಇದೆ. ನಾನು ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ನೋಡಿದೆ, ಬಟ್ ಇನ್ನೂ ನಾನು ಒಳಗೆ ಹೋಗಲಿಲ್ಲ. ತುಂಬ ಜನ ಗಂಡು ಮಕ್ಕಳು ನೋಡ್ತಾ ಇದ್ರು, ಮತ್ತೇನು ಮಧ್ಯದಲ್ಲಿ ಹೋಗೋದು ಅಂತೇಳ್ಬಿಟ್ಟು ಹೋಗಲಿಲ್ಲ. ನೋಡಿ ಇಲ್ಲೊಬ್ಬ ಫ್ರೆಂಡ್ ಸಿಕ್ಕಿದ್ದಾನೆ ಚಿನ್ನಿಗೆ. ಇದೇ ಥರ ನೋಡ್ತಾ ಇರಿ, ಎಷ್ಟು ಜನದ ಹತ್ರ ಮಾತಾಡ್ತಾಳೆ. ಏನೋ ಒಂಥರ ಅವಳಿಗೆ ಮಕ್ಕಳು ಕಂಡುಬಿಟ್ರೆ ಭಾಳನೇ ಖುಷಿ. ಮತ್ತು ಇನ್ನೊಬ್ಬ ಇಲ್ಲಿ ನಿಂತ್ಕೊಂಡಿದ್ದಾನೆ ನೋಡಿ, ಅವನನ್ನು ಸಹ ಮಾತಾಡಿಸ್ತಾಳೆ ಅವನು ನೋಡಿಬಿಟ್ಟು ಎತ್ಕೋ ಅಂತ ಹೇಳಿದ್ಲು. ಬಟ್ ಅವನು ಬರಬೇಕಲ್ವ ನಮ್ಮ ಜೊತೆ, ಎತ್ಕೋ ಹೋಗೋಣ ಅಂತ ಹೇಳ್ತಾಳೆ. ನೋಡಿ ಆ ಮಗುಗೆ ತಲೆ ಸವರೋದು ಮತ್ತು ಗೊಂಬೆ ತಗೋ ಅಂತ ಹೇಳೋದು ಎಲ್ಲ ಮಾಡ್ತಾಳೆ. ಅವಳಿಗೇನೋ ಒಂಥರ ಖುಷಿ ಮಕ್ಕಳು ಕಂಡಷ್ಟೇ. ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ನಮ್ಮ ಚಿನ್ನಿ. ಇದಾದ ಮೇಲೆ ನಾವು ಬಿಲ್ಲಿಂಗಿಗೆ ಬಂದ್ವಿ. ಸ್ವಲ್ಪ ಡ್ರೆಸ್ಗಳನ್ನು ತೊಗೊಂಡು ಬಿಲ್ಲಿಂಗಿಗೆ ಬಂದ್ವಿ. ಬಿಲ್ಲಿಂಗ್ ಮಾಡಿಸ್ತಾ ಇದ್ವಿ. ಅಷ್ಟೊತ್ತಿಗೆ ಚಿನ್ನಿ ಬರೀ ಆಟನೇ ಆಡ್ತಾಯಿದ್ಲು ಹುಡುಗರ ಜೊತೆ. ಅದಾದ ಮೇಲೆ ಅವಳು ಏನೋ ಇಟ್ಕೊಂಡಿದ್ಲು, ಪಾಕೆಟ್ ಇಟ್ಕೊಂಡಿದ್ಲು ಅನಿಸುತ್ತೆ. ಬಟ್ ಅದನ್ನು ನಾನು ಬಿಲ್ ಮಾಡಿಸ್ಲಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ಏನಕ್ಕೆ ಅಂತ ಕೇಳಿದ್ರು ಹೇಳಲಿಲ್ಲ. ಲಾಸ್ಟಿಗೆ ಆಯಿತು ಬಾ ಬಿಲ್ ಮಾಡಿಸ್ತೀನಿ ಅಂದ ಮೇಲೆ ಬಂದ್ಲು. ನೋಡಿ ಎಷ್ಟೊತ್ತಾದರೂ ಎದ್ದೇ ಬರಲಿಲ್ಲ ಅವಳು, ಎಷ್ಟು ಕರೆದ್ಲು. ಏನೋ ಒಂಥರ ಮುಖ ಊದಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ ಬೇಜಾರು ಮಾಡಿಕೊಂಡು. ಕರೆದ್ರೂ ಬರಲಿಲ್ಲ. ಹಾಗಾಗಿ ಬಿಡು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿ ಬಂದುಬಿಟ್ರು. ಅದಾದಮೇಲೆ ನಾವು ಬಿಲ್ಲಿಗೆ ಮಾಡಿಕೊಂಡು ರಿಟರ್ನು ಹೊರಟಾಗ ನಾವು ಏನಿಲ್ಲ ಅಂತ ಹೇಳಿದ್ರೆ 9 o'clock ಆಗಿತ್ತು ಇಲ್ಲಿಂದ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.